ನೋಡಿ ಬೇಡ ಬೇಡ ಅಂದರೂ ಮಗನ ಕೈಯಲ್ಲಿ ಫೋನ್ ಕೊಟ್ಟು ಯಾವ ಥರ ಒಡಿಸಿದ್ದಾಳೆ. ಅಲ್ಲ ನಂದು ನಿಂಗೆ ಏನಾದರೂ ಸ್ವಲ್ಪನಾದರೂ ತಲೆಗಿಲೆ ಇದೆಯಾ? ಭೀಷ್ಮಂಗೆ ಕೊಡಬೇಡ ಅಂದ್ರೂ ಕೊಟ್ಟು ಮೊಬೈಲ್ ನೋಡಿ ಯಾವ ರೇಂಜಿಗೆ ಮಾಡಿಟ್ಟಿದ್ಯಾ. 1.5 ಲಕ್ಷದ ಫೋನ್ಗೆ 25,000 ರೂಪಾಯಿ ಡಿಸ್ಪ್ಲೇನೇ ಇದೆ ಅಂತಂದರೆ ಏನೇ ನಮ್ಮ ಜೀವನ, ಏನಾಗಬೇಕೇ ನಮ್ಮ ಜೀವನ ಹೇಳಿ. ಇಲ್ಲಿ ನೋಡು ಬಿಲ್ ಎಷ್ಟಾಯಿತು. ಬರೋಬ್ಬರಿ 21,868. ಹಾಂ ನೋಡಿ ಗೈಸ್, ಯಾವ ಥರ ಈ ಥರ ಹೆಂಡ್ತಿ ಎಲ್ಲರೂ ಸಿಗ್ತಾಳ ಗೈಸ್. ಹೊಡಿರಿ ಚಪ್ಪಾಳೆ. ನನ್ನ ಗಂಡ ಇದ್ದಾನಲ್ಲ, ನನ್ನ ಗಂಡ ಇದ್ದಾನೆ ಅಂತ ಅಂದ್ಬಿಟ್ರೆ ಗಂಡನ್ನೇನು ಇದನ್ನ ಮಾಡ್ಕೊಂಡಿದ್ಯಾ ನೀನು? ಕ್ರೆಡಿಟ್ ಕಾರ್ಡು, ಅದಕ್ಕೆ ಮೊಬೈಲ್ ರೆಡಿ ಮಾಡಿಸ್ಕೊಂಬಂದಿದ್ದ. ಕರೆಕ್ಟ್ ಆಕಾಶ್ ಮಾಡ್ತೈತಿ. ಏನಕ್ಕೆ ಮೊಬೈಲ್ ರೆಡಿ ಮಾಡಿಸ್ತೆ ಅಂತ ಹೇಳಿದ್ರೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅನ್ಬಾಕ್ಸ್ ಮಾಡಲಾ ಇವಾಗ? ಅನ್ಬಾಕ್ಸ್ ಮಾಡು. ನೀ ಮಾತಾಡೋದು ಇದು ಯಾರು ಕೊಡ್ತಾರೆ ನಿನ್ನ ತಾತ ಕೊಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲು ಬೇಡ, ನಿನ್ನ ಸವಾಸನೆ ಬಿಡುತ್ತವೆ. ನಾನು ಬೇಡ ಅಂತ ಅಂದಿಲ್ವಲ್ಲ ಸದ್ಯ. ನಾನು ಬೇಡ ಅಂದಿದ್ರೆ ಖುಷಿ ಆಗೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಮನ್ ಆಕಾಶ್ ಶರಳಕಟ ಯೂಟ್ಯೂಬ್ ಚಾನಲ್ಸ್. ಒಂದು ಶೂಟ್ ಇತ್ತು ಮನೆಯಲ್ಲೇ, ಸೊ ಶೂಟ್ ಮಾಡ್ತಾಯಿದ್ವಿ. ಶೂಟ್ ಮುಗಿಸಿದ್ವಿ. ಒಂದು ಇಂಡಿಯನ್ ಗ್ಯಾಸ್ ಅಡ್ವರ್ಟೈಸ್ಮೆಂಟಾ ಅಲ್ಲ, ಛೇ ನಮ್ಗೆ ಅಷ್ಟು ದೊಡ್ಡ ಬ್ರ್ಯಾಂಡ್ ಬರಲ್ಲ. ಇಲ್ಲಿ ಬಂದಿದ್ದಾರೆ ನೋಡಿ ಇವರು. ಸರ್ ಎಲ್ಲಿಂದ ಬಂದಿರೋದು ನೀವು? ನಾವು ವಿಜಯಪುರ ಡಿಸ್ಟಿಕ್ ತಾಳಿಕೋಟೆ. ವಿಜಯಪುರ ಡಿಸ್ಟಿಕ್ಕಿಂದ ತಾಳಿಕೋಟೆಯಿಂದ ಬಂದಿದ್ದಾರೆ. ಆ್ಯಕ್ಚುಲಿ ಇವ್ರದ್ದು ಗ್ಯಾಸ್ ಸೇಫ್ಟಿ ಡಿವೈಸ್ ಇದೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀವಿ ನಾವು ಡಿಜಿಟಲ್ ಮಾಧ್ಯಮದಲ್ಲಿ. ಹೋಗ್ಬಿಟ್ಟು ನೋಡಿ. ಇಲ್ಲಿ ನಮ್ಮ ಹುಡುಗರೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಬಟ್ ಅದೇ ಟೇಬಲ್ನ ನಾವು ವಿಡಿಯೋ ಶೂಟ್ಗೆ ಅಂತ ಹೇಳಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ವಿ. ಹಲೋ ಸರ್, ಸ್ಕೂಲಿಂದ ಬಂದು ಏನು ಮಾಡ್ತಾಯಿದ್ದೀರಾ? ಹಲೋ, ಏನು ಗೇಮು? ಸಾಕು ಎದ್ದೋಳು, ಗೇಮೆಲ್ಲ ಸಾಕು. ಗೇಮೆಲ್ಲ ಆಡೋದು ನಿಲ್ಲಿಸು ಫಸ್ಟು. ಹಾಂ, ಸ್ಟಾಪ್ ಮಾಡು ಫಸ್ಟು. ಸ್ಟಾಪ್ ಇಟ್ ಐಸೆ. ಸಾಕು ಬಿಡು. ಎಷ್ಟು ಹೇಳೋದು? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು ಮಕ್ಕಳು. ಭೀಷ್ಮ, ಎಷ್ಟು ಸಲ ಗೇಮ್ ಆಡ್ತೀಯ? ಕೂತ್ಕೊ, ಎದ್ದೋಳು, ಸಾಕು ಗೇಮ್. ಎದ್ದೋಳು ಸಾಕು. ಎದ್ದೋಳು ಫಸ್ಟ್ ಎದ್ದೋಳು. ನಾನು ಬರೋದ್ರೊಳಗೆ ಎದ್ದೋಳ್ಬೇಕು ನೀನು. ಫಸ್ಟ್ ಎದ್ದೋಳು. ಸರ್, ಅಕಸ್ಮಾತ್ ನಮ್ಮ ವಿಡಿಯೋ ಫೇಲ್ ಆದರೆ ಏನು ಮಾಡ್ತೀರಿ? ಆಗಲ್ಲ. ಗ್ಯಾರಂಟಿ ಇದೆಯಾ? ಹೌದಾ? ಏನೂ ಆಗಿಲ್ಲ, ಓಕೆ, ಅಷ್ಟು ಗ್ಯಾರಂಟಿ ಇದೆಯಾ ನಮ್ಮ ಚಾನಲ್ ಮೇಲೆ? ಸರ್, ನಿಮ್ಮ ಮೊಬೈಲ್ ಚೆನ್ನಾಗೈತ್ರಿ. ಅದು ಎಷ್ಟು ಅಗಲ ತೋರಿಸ್ರಿ ಈ ಕಡೆಗೆ ಒಂಚೂರು. ಮೊಬೈಲ್ ತೋರಿಸ್ರಿ ಸರ್ ನಿಮ್ಮದು. ಸಾಕಾ ಸರ್ ಅಷ್ಟಾಗಲ್ಲ ನಿಮಗೆ? ನೋಡಿ ಬೇಡ ಬೇಡ ಅಂದರೂ ಮಗನ ಕೈಯಲ್ಲಿ ಫೋನ್ ಕೊಟ್ಟು ಯಾವ ಥರ ಒಡಿಸಿದ್ದಾಳೆ. ಅಲ್ಲ ನಂದು ನಿಂಗೆ ಏನಾದರೂ ಸ್ವಲ್ಪನಾದರೂ ತಲೆಗಿಲೆ ಇದೆಯಾ? ಭೀಷ್ಮಂಗೆ ಕೊಡಬೇಡ ಅಂದ್ರೂ ಕೊಟ್ಟು ಮೊಬೈಲ್ ನೋಡಿ ಯಾವ ರೇಂಜಿಗೆ ಮಾಡಿಟ್ಟಿದ್ಯಾ. ನೋಡು ಒಂದ್ಸಲ. ಏನೇ ಮೊಬೈಲ್ ಹಂಗಾಳು ಮಾಡಿದ್ಯಾ? ಏನೇ ನಿನ್ನ ಕತೆ? ಏನೇ ಮೊಬೈಲ್? ಯಾವ ಮೊಬೈಲು? ಕೊಡೋ ಇಲ್ಲಿ ಅದು ಮೊಬೈಲ್. ಎಲ್ಲೋ ಮೊಬೈಲು? ಎಲ್ಲೋ ಮೊಬೈಲ್? ಎಲ್ಲೋ? ಇಲ್ಲಿ ನೋಡು, ಇಲ್ಲಿ ಮೊಬೈಲ್ ನೋಡು. ಇಲ್ಲಿ ನೋಡಿ ಹೆಂಗಿದೆ. ಇಲ್ಲಿ ನೋಡಿ ಹೆಂಗಿದೆ. ಇದೇನೆ ಮೊಬೈಲ್ ಏನೇ ಇದು? ಅದಲ್ಲ, ಇದು ನೋಡಿ ಇಲ್ಲಿ ಇದೆಯಲ್ಲ ಇದು. ಹಂಗೆ ಮಾಡೋದಕ್ಕೆ ಎಷ್ಟು ಖರ್ಚಾಯ್ತು ಗೊತ್ತಾ? ಹಾಂ, ಇಷ್ಟೊಂದು. ಏನು ನಿನ್ನ ಕತೆ? ಹೊಸದಲ್ಲ, ಇಡೀ ಮೊಬೈಲೇ ಹೊಸದು ಮಾಡಿಕೊಟ್ಟು ಕಳ್ಸವನು. ಅವ್ನು ಡಿಸ್ಪ್ಲೇ ತೆಗಿಯಪ್ಪ ಅಂದರೆ ಪುಣ್ಯಾತ್ಮ ಬರೀ ಡಿಸ್ಪ್ಲೇ ತೆಗಿಯೋದು ಬಿಟ್ಬಿಟ್ಟು ಅವನು ಸೆಂಟ್ರ್ ಫ್ರೇಮು, ಸೈಡ್ ಫ್ರೇಮು, ಬ್ಯಾಕ್ ಫ್ರೇಮ್ ಎಲ್ಲ ಹೊಡೆದಾಕಿ. ಇಲ್ಲಿ ನೋಡು, ಹೊಸ ಮೊಬೈಲ್ ಮಾಡೋಣ. ಫ್ರಂಟ್ ಗ್ಲಾಸು, ಸೈಡು ಮತ್ತು ಬ್ಯಾಕು ಎಲ್ಲ ಹಾಕಿದ್ದಾರೆ ಹೊಸದು. ಇಷ್ಟೊಂದು ದೊಡ್ಡದೋಗಿದ್ಯಾ? ಎಷ್ಟಾಯ್ತು ಆಕಾಶ್? ಎಷ್ಟಾಯ್ತು ಹೇಳು. ಯಾರು ಕೊಡ್ತಾರೆ? ನಿಮ್ಮ ತಾತ ಕೊಡ್ತಾರಾ? ನಮ್ಮ ತಾತ ಯಾಕೆ ಕೊಡ್ತಾರೆ? ನಾನು ದುಡಿತಾ ಇಲ್ವಾ? ನೀನು ದುಡಿತಾ ಇದೆಯಾ? ಸೆಂಟ್ರಿ ಪಾಯಿಂಟಿಗೆ ತರ್ತೀರಾ ನೀವು? ಹಾಂ, ಬರೀ ಇದೇ ಆಯಿತು. ಬರೀ ಮೊಬೈಲ್ ಹೊಡೆದಾಕು. ಮಗನ ಕೈ ನೋಡಿ. ಮಗನ್ ನೋಡಲಿ ಏನು ಮಾಡ್ತಾವ್ ನೋಡು. ಅವನು ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಯಾವುದೋ ಗೇಮು ನೋಡು. ಅವ್ನು ಹಂಗೆ ಡಿಶುಮ್ ಅಂತ ಹೊಡಿತಾನೆ. ಹಂಗೆ ಡಿಶುಮ್ ಅಂತ ಮೊಬೈಲ್ ಹೊಡೆದಾಕ್ಬಿಟ್ಟವನು. ಮಗನು ನೀನು ಇಬ್ರು ಸೇರ್ಕೊಂಡು ಒಳ್ಳೆ ಖರ್ಚು ತಂದಿರ್ತೀರಲ್ಲ ಯಾವಾಗಲೂ. ಸ್ಕ್ರೀನ್ ಗಾರ್ಡ್ ಹಾಕ್ಸಿ ಮತ್ತೆ ಬ್ಯಾಕ್ ಪೌಚ್ ಕೂಡ ಅಲ್ಲ ಕಣೆ ನಂದಿನಿ, ಕೊಡೆ ಇಲ್ಲಿ ಒಂದು ನಿಮಿಷ. 1.5 ಲಕ್ಷದ ಫೋನ್ಗೆ 25,000 ರೂಪಾಯಿ ಡಿಸ್ಪ್ಲೇನೇ ಇದೆ ಅಂತಂದ್ರೆ ಏನೇ ನಮ್ಮ ಜೀವನ, ಏನಾಗಬೇಕೇ ನಮ್ಮ ಜೀವನ ಹೇಳಿ. ಆಗುತ್ತೆ ಆಕಾಶ್, ನೀವು ಬಟ್ಟೆ ಹೊಸದಾಗಿ ತಗೊಳ್ತಿರೋದು ಅರ್ಧೇ ಹೋಗಲ್ವಾ? ಏನು ಅರ್ಧೋಗೋ ಬಟ್ಟೆ ಅರ್ಧೋಗುತ್ತೆ ಅಂತಾನೆ ಬಟ್ಟೆ ತಗೊಳತೀವ? ಹಂಗಲ್ಲ ಅರ್ಧಕ್ಕೆ ಅಂತಾನೆ ತಗೊಳ್ತೀಯ? ನಾನು ತಪ್ಪಿದೆ ಇಲ್ಲ ಅಂತ ಮಿಸ್ ಆಗಿದ್ಕೆ. ಏನು ಮಿಸ್ ಆಗಿದೆ? ಹೋಗ್ಲಿ ಬಿಡು. ನೀನೇನು ಡ್ಯಾಮೇಜ್ ಪಾಪ
ಈ ಮೊಬೈಲ್ ಅಷ್ಟೇ ಡ್ಯಾಮೇಜ್ ಆಗಿದ್ದಿಲ್ಲ ಅಂತ ನೀವು ಹಂಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಗೈಸ್ ನೋಡಿ ಗೈಸ್, ಮೊಬೈಲ್ ಹೊಡೆದಾಕ್ಬಿಟ್ಟು ಏನ್ ಬಿಲ್ಡಪ್ ಕೊಡ್ತಾಳೆ ನೋಡಿ build up ಗೈಸ್. ಅಲ್ಲ, ನೀನು ಫಸ್ಟ್ ಥಿಂಗ್ಸ್ಗಿಂತ ಹಾ. ಹ್ಯೂಮನ್ಗೆ ವ್ಯಾಲ್ಯೂ ಹೆಚ್ಚಾಯ್ತಾ? ಹ್ಯೂಮನ್ಗೆ ನಾವು ಹ್ಯೂಮ್ಯಾನಿಟಿಗೆ ವ್ಯಾಲ್ಯೂ ಕೊಡ್ತೀವಮ್ಮ. ಏನು ನೀನು ಏನು ಅಂದ್ರೆ ನನ್ಕಿಂತ ಈ ಮೊಬೈಲ್ ಹೆಚ್ಚಾಯ್ತಾ ನಿನ್ಗೆ? ಹೌದು, ಮೊಬೈಲೇ ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟು. ಫಸ್ಟು ದುಡ್ಡು, ಮನಿ. ನಾನಿದ್ರೆ ದುಡ್ಡಲ್ವಾ? ನನ್ಗೆ ಅವೆಲ್ಲ ಗೊತ್ತಿಲ್ಲ ಕಣೆ, ನೀನು ಇದೆಯೋ ಬಿಟ್ಟಿದೆಯೋ. ಫಸ್ಟು ನನಗೆ ನೋಡಿ ಇಲ್ಲಿ ನೋಡಿ ಗೈಸ್, ಹೆಂಗೆ ಹೊಡೆದೋಗಿದೆ ನೋಡಿ. ಫುಲ್ಲು ಹೊಡೆದಾಕೊಂಬಂದವಳೆ ಇಲ್ಲಿ ನೋಡಿ, ಫುಲ್ಲು ಹೊಡೆದೋಗಿದೆ ನೋಡಿ ನೋಡಿ ನೋಡಿ, ಫುಲ್ಲು ಹೊಡೆದೋಗ್ಬಿಟ್ಟಿದೆ ಮೊಬೈಲು. ಅವ್ನು ನೋಡಿದ್ರೆ ಫುಲ್ಲು ಇದೆಲ್ಲ ಸ್ಕ್ರೀನ್ ಗಾರ್ಡ್ ಎಲ್ಲ ಬಿಚ್ಚಿ ಕೈ ಕೊಟ್ಟು ಕಳಿಸೋನೆ. ಬಿಲ್ ನೋಡಬೇಕು, ತೋರಿಸ್ತೀನಿ ರೀ ಗೈಸ್. ಎಷ್ಟಾಯ್ತಾ ಇಲ್ಲಿ ನೋಡು, ಬಿಲ್ ಎಷ್ಟಾಯ್ತು ಇಲ್ಲಿ ನೋಡು, ಬಿಲ್ ಎಷ್ಟಾಯ್ತು. ಬರೋಬ್ಬರಿ 22,000 21,868 ಹಾಂ, ಮತ್ತೆ ಇನ್ನ ಸೇಫ್ಟಿಗೆ ಹಿಡ್ಕೊ. ಇವಾಗ ಬಂದಿದೆಯಲ್ಲ S26 ತಗೋ, ಇದನ್ನು ಹೊಡೆದಾಕಿದ್ಯಾ ನೋಡು. ನೀನು ಇನ್ನೂ ಏನೇನು ಹೊಡೆದಾಕ್ತೀಯ ನೋಡು, ಇದನ್ನು ಹೊಡೆದಾಕಿದ್ಯಾ ಆಲ್ರೆಡಿ. ಬ್ಯಾಕ್ ಕಲರ್ ನಿಂಗೇನು ಹೊಡೆದಾಕೋ ಚಟ ಬಂದಿದ್ಯಾ ಅಂತ ಎಲ್ಲದನ್ನು. ಮಿಸ್ ಆಗಿ ನಾನು ಇದುವರೆಗೆ ನೋಡು, ಅದು S22 ಅಲ್ಟ್ರಾ, ಇದು S23 ಅಲ್ಟ್ರಾ, ಇದನ್ನು ಹೊಡೆದಾಕಿದ್ಯಾ. ಇನ್ನು ನನ್ನ ಫೋನ್ ಕೊಟ್ಟಿಲ್ಲ ಅಷ್ಟೇ, ನನ್ನ ಫೋನ್ ಕೊಡಲ್ಲ. ತಗೋ, ಇದನ್ನು ನಾನು ಸರಿ ಮಾಡಿಸಲ್ಲ, ಇದನ್ನು ಸರಿ ಮಾಡ್ಸಕ್ಕೆ ಒಂದು 15,000 ಬೇಕು. ಏನು ಗೊತ್ತಾ, ಮಿಸ್ ಆಗಿರೋದು ಎರಡೂ. ಒಂದಿನ ಬಿಟ್ಟು ಒಂದಿನ ಆಗಿದ್ದು. ಫಸ್ಟ್ ಆಯ್ತು, ಇದು ಎರಡನೇ ದಿನ ಆಯ್ತು. ನಾನು ಬೇಕು ಅಂತ ಯಾರು ಹೊಡೆದೋಗಾಯ್ತು. ಸಮಾಧಾನದಿಂದ ಇವಾಗ ಸರಿ ಮಾಡಿಸಿದ್ಯಾ, ಥ್ಯಾಂಕ್ ಯು ಸೊ ಮಚ್ ಆಕಾಶ್. ಓಕೆ, ಇದನ್ನ ನಿಂಗೆ ಇಷ್ಟ ಆದಾಗ ಸರಿ ಮಾಡಿಸ್ಕೊ. ನಿಂಗೆ ಇಷ್ಟ ಆದಾಗ, ನನಗೆ ಇಷ್ಟ ಆದಾಗ. ಏನೇ ಹೆಂಡ್ತಿ ಎಲ್ಲ ದುಡ್ಡು ಉಳಿಸ್ಬಿಟ್ಟು ನಿಮ್ಗೆ ಗೊತ್ತಲ್ವಾ, ನಾನು ₹1 ಖರ್ಚು ಮಾಡಲ್ಲ, ನಾನು ಶಾಪಿಂಗ್ ಹೋಗಲ್ಲ. ಅದಕ್ಕೆ ಮೊಬೈಲ್ ಹೊಡೆದಾಕ್ತೀಯಾ? ಅದಕ್ಕೆ ಮೊಬೈಲ್ ಹೊಡೆದಾಕಿಲ್ಲ, ಹೇಳಿದ್ದು ಮಿಸ್ ಆಗಿದ್ದು ಮಾರಯ್ಯ. ಗೈಸ್ ನೋಡಿ ಗೈಸ್, ಯಾವ ಥರ ಈ ಥರ ಹೆಂಡ್ತಿ ಎಲ್ಲರೂ ಸಿಗ್ತಾಳ ಗೈಸ್. ಹೊಡಿರಿ ಚಪ್ಪಾಳೆ, ಹೊಡಿಬೇಕು ನೋಡಿ. ಮೊಬೈಲ್ ಹೊಡೆದಾಕಿ 25,000 ರೂಪಾಯಿ ಬಿಲ್ ಕಟ್ಟಿದ್ದು ಅಲ್ದಲೆ ಇನ್ನೊಂದು ಮೊಬೈಲ್ನ ಟೈಮ್ ಸಿಕ್ಕಿದಾಗ ರೆಡಿ ಮಾಡಿಸು ಅಂತೆ. ಯಾವ ರೀತಿ ಹೆಂಡ್ತಿ ನೋಡಿ. ಏನ್ ಬೇಕಲ್ಲ, ವಿಡಿಯೋ ಶೂಟ್ ಮಾಡಕ್ ಬೇಕು ಅಂತ ಹೇಳ್ಬಿಟ್ಟು ಮೊಬೈಲ್ ಎಲ್ಲ ಹುಡ್ಕೊಂಬರ್ತಾರ. ನಂದು ಮಿಸ್ ಆಗಿದೆ, ನಿಮ್ ತಲೆಗೆ ಹೋಗ್ತಾ ಇಲ್ವಾ ಆಕಾಶ್? ನಿಮ್ ತಲೆಗೆ ಮಿಸ್ ಆಗಿ ನಾನು ಹೊಡೆದ್ಬಿಡ್ತೀನಿ ಇವಾಗ. ನಿಂಗೆ ಮಿಸ್ ಆಗಿ ನನಗೆ ಕೊಡ್ತೀರಾ? ಹರ್ಟ್ ಆಗಲ್ವಾ ನಿಂಗೆ? ನನಗೆ ಹಂಗೆ ದುಡ್ಡು ಖರ್ಚಾದ್ರೆ ಹರ್ಟ್ ಆಗುತ್ತೆ. ತಿನ್ಲೇಬೇಡಿ, ದುಡ್ಡು ಖರ್ಚಾಗುತ್ತೆ. ಹೌದು, ಇವತ್ತಿಂದ ಉಪವಾಸ ಇರಿ. ತಿನ್ನೋದೇ ಬೇಡ. ನೀನು ಇವತ್ತು ನನ್ನ ಜೊತೆ ಉಪವಾಸ ಮಾಡು ಇವತ್ತಿಂದ. ನಾನು ಹಂಗಂತ ಹೇಳ್ತಾ ಇಲ್ವಲ್ಲ, ಇವತ್ತಿಂದ ಉಪವಾಸ ಮಾಡು. ನೀನ್ ಬೇಕಾದ್ರೆ ಉಪವಾಸ ಇರು, ನಾನು ಇವತ್ತು ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಗೈಸ್ ನೋಡಿ, ಈ ಥರ ಹೆಂಡ್ತಿನ ಯಾವತ್ತೂ ಇಟ್ಕೋಬಿಡಿ. ಯಾಕೆ ಗೊತ್ತಾ ಗೈಸ್, ಹೆಂಡ್ತಿ ದುಡ್ಡು ಖರ್ಚು ಮಾಡೋದ್ರ ಜೊತೆಗೆ ಟೈಮ್ ಸಿಕ್ದಾಗೆಲ್ಲ ಖರ್ಚು ಮಾಡೋ ಅನ್ನೋ ಹೇಳೋ ಹೆಂಡ್ತಿ ಸಿಗ್ತಾಳ? ಟೈಮ್ ಸಿಕ್ದಾಗೆಲ್ಲ ಖರ್ಚು ಮಾಡೋ ಅಂತ ಮತ್ತೆ ನೀನು ಹೇಳಿದ್ದಂಗೆ ನಿನ್ ಟೈಮ್ ಸಿಕ್ದಾಗ ಇನ್ನೊಂದು ಮೊಬೈಲ್ ರೆಡಿ ಮಾಡಿಸ್ಕೊಂಬಂದ್ರೆ ಅದನ್ನು ಹಂಗೆ ಮಾಡಿದ್ಯಾ ಅಂತ ಅರ್ಥ. ಅದು ತುಂಬಾ ಹೊಡೆದೋಗಕ್ಕಿಂತ ಮುಂಚೆ ಸರಿ ಮಾಡಿಸೋ ಅಂತ. ಫುಲ್ ಹೊಡೆದೋದಾಗ ಹೆಂಗಾಗುತ್ತೆ ಅಂತ ಗೊತ್ತು ತಾನೆ. ಕಾಸು ಯಾರು ಕೊಡ್ತಾರೆ? ಗೊತ್ತು ತಾನೆ, ಕಾಸು ಯಾರು ಕೊಡ್ತಾರೆ ಹೇಳು? ಗೊತ್ತು. ನನ್ ಗಂಡ ಇದ್ದಾನಲ್ಲ. ನನ್ ಗಂಡ ಇದ್ದಾನೆ ಅಂತ ಅನ್ಬಿಟ್ರೆ ಗಂಡನ್ನೇನು ಇದನ್ ಮಾಡ್ಕೊಂಡಿದ್ಯಾ ನೀನು? ಕ್ರೆಡಿಟ್ ಕಾರ್ಡ್ ಉಜ್ಜಕ್ಕೆ ಅವನ್ ನೋಡಿ ಗೈಸ್ ಅನ್ಬಿಟ್ಟು ಇವನ್ ನೋಡಿ ಗ್ಯಾಪಲ್ಲಿ ಇವನು ಇದನ್ನ ಹಿಡ್ಕೊಂಡ್ ಕೂತವನೆ. ಏನಪ್ಪ ಏನ್ ಮಾಡ್ತಿದ್ಯಾ? ಒಂದ್ ಗೇಮ್ ಆಟ ಆಡ್ತಾ ಇದೀಯ ನೀನು? ಸಾಕು ಬರಲ್ಲ, ಓದ್ಕೋ. ಇವನ್ ನನ್ನನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ನೀವು ಇಷ್ಟೊಂದು ಮಾತಾಡಲ್ಲ ಅನ್ಸುತ್ತೆ. ಬೇಡ, ದುಡ್ಡು ಇರುತ್ತಲ್ಲ. ಏನಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಹೋದ್ಮೇಲೆ ನೀನು ಬಿಡಿಸ್ಕೊಬರಕ್ಕೆ ದುಡ್ಡು ಇರ್ತೈತಲ್ಲ ಬೇಬಿ. ಅಲ್ಲ, ಅವಾಗ ದುಡ್ಡು ಕೊಡ್ಬೇಕಾಗುತ್ತೆ, ಹೋಗ್ತಾರೆ ಬಿಡು ಅಂತ. ಮತ್ತೆ ಹೌದಲ್ವಾ, ದುಡ್ಡು ಮುಖ್ಯ ಬೇಬಿ ಲೈಫಲ್ಲಿ ಹೆಂಡ್ತಿಗಿಂತ. ಇಂಥವ್ರು ಇರ್ತಾರ ನೋಡಿ. ಹೌದು, ಇಂಥವ್ರೇ ಇರೋದು. ಇಂಥ ಹಸ್ಬೆಂಡ್, ಇಂಥ ಹಬ್ಬಿ, ಇಂಥ ಗಂಡ, ಇಂಥ ಪತಿರಾಯ, ಇಂಥ ಪತಿದೇವ, ಇಂಥ ಪತಿ ಪರಮೇಶ್ವರ್ ನಿಮ್ಮನೇಲೂ ಇದ್ದಾರೆ. ಕಾಮೆಂಟ್ ಮಾಡಿ ಇದ್ರೆ. ಅವರೇ ಇದ್ರೆ ಕಾಮೆಂಟ್ ಮಾಡಿ. ಅವರೇ ಹೇಳ್ತಾರೆ. ನನ್ನ ತಲೆ ಮೇಲೆ ಕಟ್ಟಿದೀನಿ ಕಣ, ಹೆಂಗ್ ಕಾಣಿಸ್ತಿದೀನಿ ಅಂತ ಗೊತ್ತಿಲ್ಲ. ಸೂಪರ್ ಬಿಡು. ಮಾಡ್ತೀನಿ ಅಂದ್ರೆ ಸ್ವಲ್ಪ ರೆಡಿ ಆಗಾದ್ರೂ ಬರ್ತಾ ಇದ್ದೀನಿ. ಹೀರೋಯಿನ್ ಇದ್ದಂಗಿದೆಯಾ ಬಿಡೆ ಹೋಗ್ಲಿ. ನಾನು ಯಾವಾಗ್ಲೂ ನನಗೆ ಗೊತ್ತು ನಾನು ಹೀರೋಯಿನ್ ಇದ್ದಂಗಿದ್ದೆ. ನಿಮ್ಮನ್ ಮದ್ವೆ ಆದ್ಮೇಲೆ ಹೀರೋಯಿನ್ ಇಲ್ಲ, ಏನಿಲ್ಲ, ಹಂಗಾಗೋಯ್ತು. ಸರಿ, ನೀನು ವ್ಲಾಗ್ ಸ್ಟಾರ್ಟ್ ಮಾಡಲ್ವಾ? ಮಾಡ್ತೀನಿ. ಅದಕ್ಕೆ ಮೊಬೈಲ್ ರೆಡಿ ಮಾಡಿಸ್ಕೊಂಬಂದಿದ್ದ. ಕರೆಕ್ಟ್, ಆಕಾಶ್ ಮರ್ತೈತಿ. ಏನಕ್ಕೆ ಮೊಬೈಲ್ ರೆಡಿ ಮಾಡಿಸ್ತೆ ಅಂತ ಹೇಳಿದ್ರೆ, ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ರೀಲ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಪ್ರಾಡಕ್ಟ್ಗಳ ತರಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ಇನ್ನೊಂದು ಡೇ ಬೈ ಡೇ ಜುಲೈಯಿಂದ ಆಕ್ಟಿವ್ ಮೂಡಪ್ಪ.
ಹೇಳಿದೀನಿ ನಮ್ಮ ಹುಡುಗಂಗೆ ಆಕ್ಟಿವ್ ಮಾಡು, ಅವ್ನು ರೀಲ್ಸ್ ಎಲ್ಲ ಮಾಡ್ಕೊ. ಅವನು ಆಕ್ಟಿವ್ ಆಗಿದ್ದಾನೆ, ನೀನು ಆಕ್ಟಿವ್ ಆಗಿಲ್ಲ ಅಷ್ಟೇ. ಅಲ್ಲ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಎಲ್ಲ ಇವಾಗ ಕುಂತ್ರೆ ನಿಂತ್ರೆ ಮಲಗಿದ್ರೆ ಆಮೇಲೆ ಎಡಿಟಿಂಗ್ ಮಾಡ್ತಾ ಇದೆ. ಮುಂದೆ ಕೇಳು ಇನ್ನೊಂದೆಲ್ಲರೂ ಮುಂದೆ ಕೇಳು ಅರ್ಧಕ್ಕೆ ಕುಂತ್ರೆ ನಿಂತ್ರೆ ಎಲ್ಲ ಮಾಡುವಂತ, ಕುಂತ್ರೆ ನಿಂತ್ರೆ ಎಲ್ಲ ವಿಡಿಯೋ ಮಾಡು ಅಂತ ಹೇಳ್ತಾ ಇರ್ತಿಯಲ್ಲ, ಹಂಗಾಗಿ ಇನ್ನೆಲ್ಲ ಮಾಡ್ತೀನಿ. ಮಾಡು 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 ಒಳ್ಳೇದು. ಅದ್ರಿಂದೆಲ್ಲ ದುಡ್ಡು ಬರುತ್ತಲ್ಲ, ಬೈಯೋದಾದ್ರೂ ಕಡಿಮೆ ಮಾಡು. ಅದರಿಂದ ದುಡ್ಡು ಬಂದ್ರೆ ಖರ್ಚು ಮಾಡ್ತೀನಿ ಅಂದ್ರೆ ನಂಗೆ ನನ್ನಷ್ಟು ನೀನು ಸೇವ್ ಮಾಡಿ ಉಳ್ಸು ನೋಡೋಣ. ಉಳ್ಸಕ್ ಸಾಧ್ಯನೇ ಇಲ್ಲ. ಆದ್ರೂ ಅಪ್ಪಿ ತಪ್ಪಿ ಮಿಸ್ ಆಗಿ ಹಿಂಗಾಗಿರೋದಕ್ಕೆ ಇಷ್ಟೊಂದು ಬೈತಾ ಇದೆಯಲ್ಲ ಆಕಾಶ್. ಏನಾದ್ರು ಬೇಕಂತ ನಾನೇನೋ ಮಾಡಿದ್ರೆ ಅಬ್ಬಬ್ಬ ನನ್ನ ನಿಂತು ನೀನು ಉಳಿಸ್ತಾ ಇರಲಿಲ್ಲ ಗೈಸ್. ಇಡೀ ಆಫೀಸು ನಮ್ಮ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಆಫೀಸ್ನ ಖಾಲಿ ಮಾಡಿ ಇಲ್ಲಿ ನೋಡಿ, ಈ ಕಡೆ ಒಂದು ಟೇಬಲ್ಲು, ಈ ಕಡೆ ಒಂದು ಟೇಬಲ್ಲು, ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಇವಾಗ ಮನೆಯಲ್ಲಿ. ಸೊ ಇವತ್ತು ಒಂದು ವಿಡಿಯೋ ಶೂಟ್ ಇತ್ತು. ವಿಡಿಯೋ ಶೂಟ್ ಎಲ್ಲ ಮುಗಿಸಿದ್ವಿ. ಫೈನಲಿ ಮೊಬೈಲ್ನು ಕೂಡ ಸರಿ ಮಾಡಿಸ್ಕೊಂಬಂದ್ವಿ. ಆ ಬಿಲ್ ಕೇಳಿದ್ರೇ ಶಾಕ್ ಆಗ್ತೀರಾ. ಆ ಮೊಬೈಲ್ ಸರಿ ಮಾಡ್ಸೋಕ್ಕೆ ಮೊಬೈಲಿಗೆ 1.5 ಲಕ್ಷ ಕೊಟ್ಟಿದ್ರೆ ಆ ಡಿಸ್ಪ್ಲೇಗೆ 25,000 ಆಗಿದೆ ಗೈಸ್. ನಿಜವಾಗ್ಲೂ ಈ ಕಾಸ್ಟ್ಲಿ ಮೊಬೈಲ್ಗಳನ್ನ ತಗೊಳ್ಳೇಬಾರ್ದು ಅಂತ ಅನಿಸ್ತದೆ. ಅಷ್ಟೊಂದು ಖರ್ಚು. ಈ ಕಾಸ್ಟ್ಲಿ ಮೊಬೈಲ್ನ ಪರ್ಚೇಸೇ ಮಾಡಬಾರ್ದು. 25,000ಕ್ಕೆ ಇನ್ನೊಂದು ಮೊಬೈಲ್ ಬರ್ತಿತ್ತು ಕಣೆ. ಕಾಸ್ಟ್ಲಿ ಮೊಬೈಲ್ ನಾನು ತಗೊಳ್ಳಿ ಅಂತ ಹೇಳಿಲ್ಲ, ಇವರೇ ತಗೊಂಡಿರೋದು. ನಾನು ತಗೊಂಡಿದ್ದು ಸರಿ, ನೀನು ಯಾಕೆ ಉಪಯೋಗಿಸ್ಬೇಡ ನಾಳೆಯಿಂದ. ನನಗೆ ಬೇರೆ ಮೊಬೈಲ್ ತಗೊಳ್ಳಿ, ಇದ್ರ ಬದಲು ಇದನ್ನೇ ತಗೊಂಡು. ನನಗೇನು ಕೀಪ್ಯಾಡ್ ತಗೊಂಡು ಇನ್ನೂ ಒಳ್ಳೇದು. ಯಾವುದೇ ವಾಟ್ಸಪ್ ಇಲ್ಲ, ಯಾವುದೇ ಲಿಂಕ್ ಕಳ್ಸಂಗಿಲ್ಲ, ಯಾರಿಗೂ ಮೆಸೇಜ್ ಕಳ್ಸಂಗಿಲ್ಲ, ಏನಿಲ್ಲ. ಸುಮ್ಮನೆ ಫೋನ್ ಬಂದು ರಿಸೀವ್ ಮಾಡಿ ಇದು ಮಾಡಿ. ತಲೆನೋವು ತಪ್ಪುತ್ತೆ, ಹೆಲ್ತಿಗೂ ಒಳ್ಳೇದು. ಸುಮ್ಮನೆ ಒಂದು ನೋಕಿಯಾ ತಂದ್ಕೊಡಿ, ಬೆಸ್ಟ್ ಅಲ್ವಾ? ಅವಾಗ ಎಲ್ಲ ತಲೆ ಬಿಸಿ ಇವರಿಗೆ ಆಗುತ್ತೆ. ಸಿ ಯು ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಿ ಯು, ಟೇಕ್ ಕೇರ್, ಬಾಯ್. ಇಷ್ಟೊಂದು ಬಿಲ್ ಹಾಕ್ಬಿಟ್ಟಿದ್ರಲ್ಲ ಆಕಾಶ್, 1,860. ಗೈಸ್ ಇಲ್ಲಿ ನೋಡಿ, ನಾನು ಡಿಸ್ಪ್ಲೇ ಮಾತ್ರ ಚೇಂಜ್ ಮಾಡಪ್ಪ ಅಂತಂದರೆ ಡಿಸ್ಪ್ಲೇ 17,000 ಆಗೋದು. ಇವ್ರು ಏನೇನೋ ಮೆಟಲ್ಲು ಫ್ರಂಟು ಅದು ಇದು ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ಒಟ್ಟಿನಲ್ಲಿ 21,000 ಬಿಲ್ ಮಾಡಿ ಕಳಿಸವ್ರೆ. ನೋ ವರೀಸ್, ಬಟ್ ಹೌ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆಲಸ. ಮೊಬೈಲ್ ಹೆಂಗಾಗಿದೆ ತೋರಿಸ್ತೀನಿ ಬನ್ನಿ. ನೋಡಿ ಹೊಸ ಮೊಬೈಲ್ ಆದಂಗಾಗಿದೆ ಕಂಪ್ಲೀಟಾಗಿ. ಇಡೀ ಮೊಬೈಲೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಕೇಸು, ಸೈಡ್ ಕೇಸು ಎಲ್ಲ. ಬಾ ಅಟ್ಲೀಸ್ಟು ಹೊಸ ಮೊಬೈಲ್ ಆದರೂ ಅನ್ಬಾಕ್ಸ್ ಮಾಡಲಿಲ್ಲ ಕಣೆ ನೀನು. ಅಟ್ಲೀಸ್ಟ್ ಇದನ್ನಾರು ಓಪನ್ ಮಾಡು ಬಾ. ಹಾಕಿ ಇದನ್ನು ಹೊಸ ಡಿಸ್ಪ್ಲೇ ಹಾಕಿಸಿ ಹೊಸದಾಗಿ ಬ್ಯಾಕ್ ಕೇಸ್ ಎಲ್ಲ ಹಾಕೋಣ. ಅನ್ಬಾಕ್ಸ್ ಮಾಡಲ ಇವಾಗ? ಹಾಂ ಅನ್ಬಾಕ್ಸ್ ಮಾಡು. ನೈಸ್ 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 ನೈಸ್. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಆಕಾಶ್. S26 ತಕ್ಕೊಟ್ಟಿತ್ತು. S26 ಎಲ್ಲ ಕಣೆ, ಅದು S24. ನೋಡು, ಹೊಸ ಮೊಬೈಲ್ನ ಅನ್ಬಾಕ್ಸ್ ಮಾಡಲಿಲ್ಲ, ಹೊಸ ಡಿಸ್ಪ್ಲೇ ಹಾಕ್ಸಿದ್ದಾದರೂ ಅನ್ಬಾಕ್ಸ್ ಮಾಡ್ತಿದ್ಯಾ. ಹೆಂಗಿದೆ ನೋಡಿ ನಿನ್ನ ಅದೃಷ್ಟ ಅಲ್ವಾ? ಲಕ್ಕಿ, ಯು ಆರ್ ವೆರಿ ಲಕ್ಕಿ ಕಣೆ. ಯು ಆರ್ ವೆರಿ ಲಕ್ಕಿ. ನೋಡು ಎಷ್ಟು ಒಳ್ಳೆ ಅಲ್ಲ ಕಣೆ. ಬೇಸಿಕ್ ಮೊಬೈಲ್ ಕೊಡಿಸು ಅಂತಂದ್ರೂ ಸ್ಯಾಮ್ಸಂಗ್ ಅಲ್ಟ್ರಾ ಕೊಡಿಸೋ ಗಂಡನ್ ನೋಡಿದ್ಯಾ ಎಲ್ಲರೂ? ಪುಣ್ಯ ಮಾಡಿದ್ಯಾ ನನ್ನಂತ ಗಂಡನ್ ಪಡಿಯಕ್ಕೆ ನೀನು. ಏನು ಗೊತ್ತಾ, ನೀವು ಹೆಂಗೆ ಅಂತ ಹೇಳಿದ್ರೆ ಮಗುನ್ನು ತೊಟ್ಲಲ್ಲಿ ತೂಗ್ತಾರೆ, ಅದಕ್ಕೆ ಚುಡ್ತಾರಲ್ಲ, ಹಂಗಾಯ್ತು. ಹಂಗೆ ಕೊಡಿಸಿಲ್ವಾ ಮೊಬೈಲ್ನ? ನೋಡಿ ಗೈಸ್ ಹೆಂಗೆ ಮಾಡ್ತಾಳೆ ಇವಳು. ನೋಕಿಯಾ ಕೇಳಿದ್ಲು, ಯಾವುದೋ 1100 ಕೀಪ್ಯಾಡ್ ಸೆಟ್ ಕೊಡಿಸು ಅಂತ. ನನ್ನ ಹೆಂಡತಿ ಯಾವತ್ತು ರಾಯಲ್ ಆಗಿರಲಿ ಅಂದ್ಬಿಟ್ಟು 1.5 ಲಕ್ಷ ಖರ್ಚು ಮಾಡ್ಬಿಟ್ಟು ಫೋನ್ ಕೊಡಿಸಿದ್ರೆ ಈ ರೀತಿ ಮಾಡ್ತೀಯಲ್ಲ. ನೀವು ಮಾತಾಡೋದು ಇದು ಯಾರು ಕೊಡ್ತಾರೆ ನಿನ್ನ ತಾತ ಕೊಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲು ಬೇಡ, ನಿನ್ನ ಸವಾಸನೆ ಬಿಡುತ್ತಾವೆ. ನಾನು ಬೇಡ ಅಂತ ಅಂದಿಲ್ವಲ್ಲ ಸದ್ಯ. ನಾನು ಬೇಡ ಅಂದಿದ್ರೆ ಖುಷಿಯಾಗೋದು ಅಲ್ವಾ ಗೈಸ್? ಅಲ್ಲ, ನೀನ್ ಬೇಡ ಅನ್ನಕ್ಕೆ ನನಗೆ ಕ್ಯಾಮ್ರಾ ಹಿಡಿಯಕ್ ಬೇಕಲ್ಲ, ಎಡಿಟಿಂಗ್ ಮಾಡಕ್ ಬೇಕಲ್ಲ, ಕಾರ್ ಡ್ರೈವಿಂಗ್ ಬೇಕಲ್ಲ. ಒಬ್ಬ ಬೇಕಲ್ಲ, ಒಬ್ಬ ಡ್ರೈವರ್ ಬೇಕು, ಒಬ್ಬ ಕ್ಯಾಮ್ರಾಮನ್ ಬೇಕು, ಒಬ್ಬ ಕ್ಲೀನರ್ ಬೇಕು ಮನೆಗೆ. ಅದಕ್ಕೆ ನಾನು ಬೇಕು. ನೋಡಿ ಗೈಸ್ ಎಂತ ಹೆಂಡ್ತಿ. ಎಲ್ಲಾನು ನೋಡಿ. ಫೋನ್ ಚೆನ್ನಾಗಾಗಿದೆ. ಫೋನ್ಗೆ ಹೊಸದಾಗಿ ಫಸ್ಟು ಇದು ಗ್ಯಾಜೆಟ್ಸ್ ಹಾಕ್ಸ್ಬೇಕು. ಒಂದು ಫ್ರಂಟ್ ಡಿಸ್ಪ್ಲೇ ಮತ್ತೆ 600ಗೆ ಚಿರಾಗ್ ಹೇಳ್ತಿದ್ದ, ಅದು ಕುಟ್ಟಿದ್ರು ಚಚ್ಚಿದ್ರು ಬ್ರೋಕ್ ಆಗಲ್ಲ. ಅದನ್ನ ಎಲ್ಲಿ ಅದು? ಅವನಿಗೆ ಫೋನ್ ಮಾಡ್ಬೇಕು, ಅದಕ್ಕೇನೋ ಗ್ಲಾಸ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದ. ಓಕೆ, ಹಾಕ್ಸೋಣ ಹಾಗಾದ್ರೆ. ಅವನೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಅವತ್ತು ಹೇಳ್ದ. ಓ ಇಸ್ ಇಟ್? ಯಾ, ಥ್ಯಾಂಕ್ ಯು. ಮೊಬೈಲ್ ಹೊಸದಾಗಿತ್ತಲ್ಲ, ಅದಕ್ಕೆ ಮೊಬೈಲ್ ಕೇಸು, ಕವರು, ಸ್ಕ್ರೀನ್ ಗಾರ್ಡು ಎಲ್ಲ ಹಾಕ್ಸೋಣ ಅಂತ ಒಂದೊಳ್ಳೆ ಅಂಗಡಿ ಹುಡ್ಕೊಂಡು ಬಂದೆ. ಬಟ್ ಈ ಅಂಗಡಿಯಲ್ಲಂತೂ ತುಂಬಾ ಕಾಸ್ಟ್ಲಿ. ಸಖತ್. ಈ ಮೊಬೈಲ್ ರೇಟ್ ಹೆಂಗೆ ಕಾಸ್ಟ್ಲಿ ಆಗಿದೆಯೋ ಅದೇ ಥರ ಈ ಕೇಸು ಮತ್ತು ಸ್ಕ್ರೀನ್ ಗಾರ್ಡ್ಗಳನ್ನೂ ಕೂಡ ಹೈ ಕಾಸ್ಟ್ಲಿ ರೇಟ್ ಹೇಳ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ಅಂಗಡಿಗೆಲ್ಲ ಹೋಗಿ ಹಾಕ್ಸ್ಬಾರ್ದು, ರೋಡ್ ಸೈಡಲ್ಲಿ ಹಾಕ್ಸಿದ್ರು ಪರವಾಗಿಲ್ಲ ಅಂತ ಅನಿಸ್ತು ನನಗೆ ಫೀಲು. ಬಟ್ ಈ ಥರ ವೈಟ್ ಮೊಬೈಲ್ ಕೇಸ್ ಕವರ್ ಏನಿದೆಯಲ್ಲ, ಈ ಮೊಬೈಲ್ ಕೇಸ್ ಕವರ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟು
ಇದು ಯೆಲ್ಲೋಯಿಶ್ ಆಗುತ್ತೆ. ನೀವು ಎಂಥ ಸ್ಪೈಜಿನ್ ಅಲ್ಲ, ಬ್ರ್ಯಾಂಡ್ ಯಾವುದೇ ಬ್ರ್ಯಾಂಡು ತೊಗೊಂಡ್ರು ಅಷ್ಟೇ, ಯಾಕೆಂದರೆ ಅವರು ಯಾಮಾರ್ಸೋದ್ರಲ್ಲೇ ಇರ್ತಾರೆ. ಸೊ ಅದು ನೋಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ಅವೇ ನಾನು ಹೋಗಿದ್ದು ಬಾಟಾ ಶೋರೂಮ್ಗೆ ಹೋಗ್ಬಿಟ್ಟು ಒಂದು ಜೊತೆ ಚಪ್ಪಲಿ ತೊಗೊಳ್ಳೋಣ ಅಂತ ಹೋದೆ. ಯಾಕೆಂದರೆ ಭಾಳ ದಿನದಿಂದ ನಾನು ಹೆಂಡ್ತಿ ಹೇಳ್ತಿದ್ಲು ಚಪ್ಪಲಿ ಚೇಂಜ್ ಮಾಡು ಫಸ್ಟು, ಎಲ್ಲ ಸೌದೋಗಿದೆ ಅಂತ ಅಂದ್ಬಿಟ್ಟು. ಸೊ 2 ಜೊತೆ ಚಪ್ಪಲಿ ತೊಗೊಂಡೆ. ಈ ಚಪ್ಪಲಿಯ ಒಂದು ಅಡ್ವಾಂಟೇಜು ಬಾಟಾ ಶೋರೂಮಲ್ಲೇ ಯಾಕೆ ಹೋದೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಬಾಟಾ ಶೋರೂಮಲ್ಲಿ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ನೀವು ಯಾವುದೇ ಚಪ್ಪಲಿನ ಶಾಪ್ ಮಾಡಿದ್ರೂ ಕೂಡ ಫೈನಲಿ ನೀವು ಏನೇ ಆಗಿದ್ರೂ ಕೂಡ ಜಸ್ಟ್ 3 ಮಂತ್ಸಲ್ಲಿ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಇರುತ್ತೆ. ಯಾರೇ ಶಾಪ್ ಮಾಡಿದ್ರು ಕೂಡ ಬಾಟಾದಲ್ಲಿ ತೊಗೊಳ್ಳಿ ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್ನ. ನಾಳೆ ದಿನ ಏನೇ ಸಮಸ್ಯೆ ಬಂದ್ರೂ ಎಕ್ಸ್ಚೇಂಜ್ ಇರುತ್ತೆ. ಸೋಲು ಉದ್ಯೋಗವರೆಗೂ ಯೂಸ್ ಮಾಡಿಬಿಟ್ಟಿದ್ದೀನಿ, ಆಲ್ಮೋಸ್ಟು ಫುಲ್ ಉದ್ಯೋಗವರೆಗೂ. ಸೊ ಶಾಪಿಂಗ್ ಬಂದೆ ಶೂಸ್ ತೊಗೊಳ್ಳೋಣ ಅಂತ, ಬಟ್ ಶೂಸ್ ತೊಗೊಳ್ಳಿಲ್ಲ, ಸ್ಲಿಪ್ಪರ್ಸ್ ತೊಗೊಂಡೆ. ಹೇಗೆ ಕಾಣ್ತಾಯಿದೆ ಇದು, ಕ್ಯಾಶುವಲಾಗಿ ಮನೆ ಹತ್ರ ಹಾಕ್ಕೊಂಡು ಓಡಾಡೋಕ್ಕೂ ಆಗುತ್ತೆ. ನಾನು ಯೂಶ್ವಲಿ ಪಂಚೆ ಹಾಕ್ಕೊಳ್ಳೋದ್ರಿಂದ ಯಾವಾಗಲೂ, ಸೊ ಪಂಚೆಗೂ ಇದು ಒಳ್ಳೆ ಕಾಂಬಿನೇಷನ್ನು. ಏನಂತೀರಾ ನೋಡಿ, ಚೆನ್ನಾಗಿದೆ, ಇಟ್ಸ್ ಗುಡ್. ಸೊ ಈ ಚಪ್ಪಲಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಬಿಲ್ಲಿಂಗ್ ಹೋಗಿ ಎಷ್ಟಾಗುತ್ತೆ ನೋಡೋಣ. ಜಸ್ಟ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ, ಲೈಕ್ 1000ಸಲ್ಲೇ ನಿಮಗೆ ಒಳ್ಳೊಳ್ಳೆ ಚಪ್ಪಲಿಗಳು ಸಿಗುತ್ತೆ ಇಲ್ಲೆಲ್ಲ. ನಾನು ತಗೊಳ್ಳೋಣ ಅಂತ ಬಂದಿದ್ದು ಮಾಡಲೇ ಬೇರೆ, ಸೊ ಅದನ್ನು ಬೇರೆ ಕಡೆ ನೋಡ್ಕೊಂಡು ಬಂದೆ, ಅದೇ ಮಾಡಲು ತೊಗೊಳ್ಳೋಣ ಅಂತ. ವ್ಯಾರಂಟಿ ಏನೂ ಇಲ್ಲ ಅಂತಂದರು, ಸೊ ಎಕ್ಸ್ಚೇಂಜು ಇಲ್ಲ ಅಂದರು. ಬಟ್ ಇಲ್ಲಿಗೆ ಬಂದಮೇಲೆ ಬೇರೆ ಚಪ್ಪಲಿ ಚಾಯ್ಸ್ ಮಾಡಿದೆ. ಇರಲಿ ಪರವಾಗಿಲ್ಲ, ಏನೇ ಇವನ್ ಎಮರ್ಜೆನ್ಸಿ ಇವಾಗ ಬೇಕೇ ಬೇಕಿತ್ತು. ಸೊ ಹಾಗಾಗಿ ಬನ್ನಿ ಕೆಳಗಡೆ ಬಿಲ್ಲಿಂಗ್ ಹೋಗೋಣ. ಏನಿಲ್ಲ, 1-2 ಸಾವಿರ ರೂಪಾಯಿ ಕೊಟ್ಟರೆ ಸಾಕು, ಒಳ್ಳೆ ಚಪ್ಪಲಿ ಸಿಗುತ್ತೆ ಇವರು ಬಾಟಾದಲ್ಲಿ. ಬಿಲ್ಲಿಂಗ್ ರೆಡಿನಾ? ಎಷ್ಟು ಬೈ ಇದು? ಡಿಸ್ಕೌಂಟ್ಸ್ ಏನಾದರೂ ಇದೆಯಾ? ಬಾಟಾ ಪಾಯಿಂಟ್ಸ್ ಏನಾದರೂ ಇದ್ದರೆ ಚೆಕ್ ಮಾಡಿ. ಒಂದ್ಸಲ ಬಾಟಾ ಪಾಯಿಂಟ್ಸ್ ಇದೆ, ಚೆಕ್ ಮಾಡಿ ಭಯ್ಯ. 9035313303 ಭಯ್ಯ. ಬಾಟಾದಲ್ಲಿ ಇದು ಜಸ್ಟ್ 3 ಮಂತ್ಸಲ್ಲಿ ಏನೇ ಆದರೂ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಇದೆ ಅಲ್ವಾ? 3 ಮಂತ್ಸು ಸೋಲ್ ಕ್ರಾಕ್ ಆದರೆ ಹಾಂ, ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಓಕೆ ಡನ್, ಕೊಡಿ ಭಯ್ಯ. ನಾರ್ಮಲ್ ಚಪ್ಪಲಿ ತೊಗೊಂಡ್ರೆ ಇಲ್ಲ, ಏನಿದ್ರು ಪ್ರೀಮಿಯಂ ಚಪ್ಪಲಿ. ಬೈ ಎಷ್ಟರಿಂದ ಮೇಲ್ಗಡೆ ಇರಬೇಕು ಪ್ರೈಸು, ಅಥವಾ ಯಾವ ಥರ ಹವಾಯಿ ಚಪ್ಪಲಿನ? ಹಾಂ, ಚಪ್ಪಲೆಲ್ಲ ತೊಗೊಂಡ್ರೆ ಅದು ಇದೆ ಅಂದರೆ ಅದು ಯೂಸ್ ಅಂತ ಥರ. ಓಕೆ, ಇದು ಬಿಟ್ಟು ಬೇರೆ ಏನು ತೊಗೊಂಡ್ರು ಇದೆ ಅಲ್ವಾ? ಓಕೆ, ಯೂಸ್ ಅಂತ ಅಂದರೆ ನಾವು ಮುಂಚೆ ಆಗ್ತಾ ಇದ್ವಲ್ಲ ನೋಡಿ, ಈಗ ಅನಿಮಲ್ ಬೈಟ್ಸ್ ಗಿಟ್ಸ್ಗೆ ಎಲ್ಲ ಇರಲ್ಲ. ಹಾಂ, ಅನಿಮಲ್ ಬೈಟ್ಸ್ಗೆ ಇಲ್ಲ. ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಮಾತ್ರ ಅದು. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂದರೆ ಬ್ರದರ್ ಸೋಲ್ ಕ್ರಾಕ್ ಆಯಿತು, ಇದಾಯಿತು ಅಂದರೆ ಡಿಫೆಕ್ಟ್ ಆಯ್ತು ಅಂದರೆ ಓಕೆ, ಅನಿಮಲ್ ಬೈಟ್ಸ್ಗೆಲ್ಲ ಇರಲ್ಲ. ಓಕೆ 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 ನಾಯಿಗೆ ಕಚ್ಚಿತು ಅಂದರೆ ಎಕ್ಸ್ಚೇಂಜ್ ಮಾಡಲ್ಲ. ಓಕೆ, ಸೊ ಫೈನಲಿ 2 ಜೊತೆ ಚಪ್ಪಲಿ ತೊಗೊಂಡೆ. 2 ಜೊತೆ ಚಪ್ಪಲಿಯಿಂದ 1700 ರೂಪೀಸ್ ಸಮಥಿಂಗ್ ಆಯಿತು. ಬಟ್ ಇವ್ರು ಹೇಳ್ದಂಗೆ ಹವಾಯಿ ಚಪ್ಪಲಿಗೆ ಬಿಟ್ಟು ಬೇರೆ ಎಲ್ಲ ಚಪ್ಪಲಿಗೂ ಇದೆ. ನಾವು ಬಾಟಾ ಯೂಸ್ ಮಾಡ್ತಿದ್ವಲ್ಲ ಬ್ಲೂ ಆ್ಯಂಡ್ ವೈಟು ಜಮಾನ್ದಲ್ಲಿ, ಅದಕ್ಕಿಲ್ಲ. ಇದೆಯಾ ಬೈ? ಅದು ಇಲ್ಲ. ಬಿಲ್ ಸೇಮ್ ಮೊಬೈಲ್ ನಂಬರ್ ಬರುತ್ತೆ. ಓಕೆ, ಸೊ ಟೋಟಲ್ 1748 ರೂಪೀಸ್ ಆಯಿತು. ಬೈ 3 ಮಂತ್ಸ್ ಕನ್ಫರ್ಮ್ ಅಲ್ಲ? ವಾಟರ್ ಡ್ಯಾಮೇಜ್ ಆದರೂ ಕನ್ಫರ್ಮ್ ಅಲ್ಲ? ವಾಟರ್ ಗಿಟ್ರಿಗಿಲ್ಲ, ಬೇರೆಂಟವ್ರಿಗಿಲ್ಲ. ಹಾಂ, ಅದು ಏನಂದ್ರೆ ಸ್ಟಿಚಿಂಗ್ ಬಿಟ್ಟು ಪೇಸ್ಟಿಂಗ್ ಏನೋ ಬಿಟ್ಟು ಅಂದರೆ ಇರೋದು. ಪೇಸ್ಟಿಂಗ್ ಬಿಟ್ಟು ವಾಟರ್ ಯೂಸ್ ಮಾಡ್ತೀನಿ ಅಂದರೆ ಈ ಥರ ಫ್ಲೋಟ್ಸ್ ಅಂತ ಬರುತ್ತೆ, ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು ಭಯ್ಯ. ಗೈಸ್ ಬನ್ನಿ ಇವಾಗ ನೆಕ್ಸ್ಟ್ ಶಾಪಿಂಗು. ಇನ್ನೂ ಎಷ್ಟೆಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ, ಬಟ್ ಬನ್ನಿ ಹೋಗೋಣ. ಗೈಸ್ ನೋಡಿ, OTP ಪಾಯಿಂಟ್ಸ್ ಇತ್ತು, OTP ಕೊಟ್ಬಿಟ್ಟು ರೀಡಿಂಗ್ ಮಾಡಿದ್ದೀನಿ. 250 ರೂಪೀಸ್ ಮೈನಸ್ ಆಯಿತು. ಪಾಪ ಭಯ್ಯ ಹೆಲ್ಪ್ ಮಾಡಿದ್ರು. ಬಿಲ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ, ಆದರೂ ಕೂಡ ಬಿಲ್ನ ಮೈನಸ್ ಮಾಡಿ ಪಾಯಿಂಟ್ಸ್ ಇದೆ ಅಂತ ಅಂದ್ಬಿಟ್ಟು 250 ರೂಪೀಸ್ ಕ್ಯಾಶ್ ಕೊಟ್ಟಿದ್ದಾರೆ. ಸೊ ಬಾಟಾದಲ್ಲಿ ಪರ್ಚೇಸ್ ಮಾಡಿದರೆ ಪಾಯಿಂಟ್ಸ್ ಕೂಡ ಆ್ಯಡ್ ಆನ್ ಆಗುತ್ತೆ. ಭಯ್ಯ ಹೆಂಗೆ ಭಯ್ಯ ಪಾಯಿಂಟ್ಸ್ ಆ್ಯಡ್ ಆನ್ ಆಗೋದು? ಹೆಂಗೆ ಪಾಯಿಂಟ್ಸ್ ಆ್ಯಡ್ ಆನ್ ಆಗುತ್ತೆ? ಪಾಯಿಂಟ್ಸ್ ನೀವು ಪರ್ಚೇಸಿಂಗ್ ಮೇಲೆ ಅದು ಕಂಪ್ನಿಯಿಂದ ಪಾಯಿಂಟ್ಸ್ ಕೊಡೋದು. ಅಂದರೆ ಎಷ್ಟು ಪಾಯಿಂಟ್ಸ್ಗೆ ಎಷ್ಟು ಭಯ್ಯ? 100 ರೂಪೀಸ್ಗೆ 1 ಪಾಯಿಂಟ್ ಆಡ್ ಆಗೋದು. ಇದು ಪಾಯಿಂಟ್ಸ್ ಇದು ಕೊಟ್ಟಿರೋದು ನಿಮಗೆ 250 ಪಾಯಿಂಟ್ಸ್. 250 ಪಾಯಿಂಟ್ಸ್ ಇದು ಕೊಟ್ಟಿರೋದು ನಿಮಗೆ. ಬೋನಸ್ ಪಾಯಿಂಟ್ಸ್ ಅಂತ ಕೊಟ್ಟಿರೋದು. ಓಕೆ, ಬಟ್ ಪ್ರೆಸೆಂಟ್ ನಿಮ್ಮದು 100 ರೂಪೀಸ್ಗೆ 1 ಪಾಯಿಂಟ್ ಆಡ್ ಆಗೋದು. ಓ, ಬಂದಿದ್ದಕ್ಕೂ ಒಳ್ಳೆ ಡಿಸ್ಕೌಂಟ್ ಸಿಕ್ತು, 250 ರೂಪೀಸು. ರೈಟ್, ಇನ್ಮೇಲೆ ಏನಾದರೂ ನೀವು ಬಾಟಾದಲ್ಲಿ ಪರ್ಚೇಸ್ ಮಾಡಿದ್ರೆ ಈ ಥರ ಪಾಯಿಂಟ್ಸ್ ಎಲ್ಲ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ, ಬೇರೆ ಯಾವ ಬ್ರ್ಯಾಂಡಲ್ಲೂ ಸಿಗೋಲ್ಲ. ಸೊ ಬಂದು ಯೂಸ್ ಮಾಡ್ಕೊಳ್ಳಿ, ಬಾಟಾದಲ್ಲಿ ಎಲ್ಲೇ ಆದರೂ ಶಾಪಿಂಗ್ ಮಾಡಿ. ಭಯ್ಯ ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.
ಬಾಟಾ ಶೋರೂಮಿಂದ ಚಪ್ಪಲಿ ತೊಗೊಂಡು ಆಚೆ ಬರ್ತಿದ್ದಂಗೆ ಒಂದು ಫೋನ್ ಬಂತು. ನಾನು ನಿಂತಿದ್ದು ಗಂದಿಗೆ ಅಂಗಡಿಗೆ ಹೋಗ್ಬಿಟ್ಟು ಒಂದಷ್ಟು ಐಟಮ್ ತೊಗೊಂಡು ಬಾ, ನಾಳೆ ತಿಥಿಗೆ ಹೋಗ್ತಿದ್ದೀವಲ್ಲ, ಪೂಜೆ ಸಾಮಾನುಗಳೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಗಂದಿಗೆ ಅಂಗಡಿಗೆ ಹೋಗಿ ಎಲ್ಲ ಕಂಪ್ಲೀಟಾಗಿ ತೊಗೊಂಡೆ. ಗೈಸ್, ಪೂಜೆಗೆ ಟವಲ್ಲು, ಇದೇನೋ ಬಾಳೆದೆಲೆ ದೊಣ್ಣೆ ಅಂತ ಇದೆ, ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ನಮ್ಮ ಕಡೆ ಎಲ್ಲ ಬೇರೆ ಥರ ಪೂಜೆ ಮಾಡ್ತಾರೆ ತಿಥಿ ಪೂಜೆಗೆ, ಇವ್ರ ಕಡೆ ಏನೇನೋ ಬೇರೆ ವಿಶೇಷತೆಗಳಿದೆ. ಸೊ ಇದರಲ್ಲೂ ಆಗುತ್ತೆ, ಹೆಚ್ಚು ಕಡಿಮೆ 1,000 ರೂಪಾಯಿ ಮೇಲೆ ದಾಟುತ್ತೆ ಬಿಲ್ಲು ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಮೊಬೈಲ್ಗೆ ಕೇಸ್ನ ಪರ್ಚೇಸ್ ಮಾಡಿರಲಿಲ್ಲ. ಅದಕ್ಕೆ ನನಗೆ ಗೊತ್ತಿರುವಂತಹ ನನ್ನ ಫ್ರೆಂಡ್ ಅಂಗಡಿಗೆ ಹೋದೆ. ಆ್ಯಕ್ಚುಲಿ ಏನಂತಂದರೆ ಪ್ರತಿ ಸಲ ನಾನು ಮೊಬೈಲ್ ತೊಗೊಂಡೋಗ್ಲೂ S21 ಅಲ್ಟ್ರಾಯಿಂದ ಹಿಡಿದು S26 ಅಲ್ಟ್ರಾವರೆಗೂ ಎಲ್ಲ ಕೇಸ್ಗಳು, ಎಲ್ಲ ಸ್ಕ್ರೀನ್ ಗಾರ್ಡ್ಗಳು ಇದೇ ಅಂಗಡಿಯಲ್ಲಿ ತೊಗೊಂಡಿರೋದು. ಕನ್ಫರ್ಮ್ ಭಯ್ಯ? 200%. ಅದು ಎಲ್ಲೋ ಇಷ್ಟ ಆಗಲ್ಲ, ಇದು ಬ್ಯಾಕ್ ಕೇಸು ಮುಟ್ಟಿದ್ರೆ ಮಾತ್ರ ಆಗುತ್ತೆ. ಹಾಂ, ಅಷ್ಟನ್ನ ಕೈ ಮುಟ್ಟಿದ್ರೆ ಆಗುತ್ತೆ. ಓಕೆ, ಇಲ್ಲಾಂದ್ರೆ ಆಗಲ್ಲ. ಇದೇ ಮಾತು ಭಯ್ಯ ಅಂತ ಹೇಳಿದ್ರು ವ್ಯಾರಂಟಿ ಬರ್ದಿ ಕೊಡ್ತೀನಿ. 5 ವರ್ಷ ಪಕ್ಕ. 10 ವರ್ಷನೂ ಬೇಕಂದ್ರೆ ಭಯ ವ್ಲಾಗಲ್ಲಿ ಇರ್ತೀಯ ನೀನು, ಟ್ರೋಲ್ ಆಗಿ ಹೋಗ್ತೀಯ ಆಮೇಲೆ. 100%. ಕನ್ಫರ್ಮು? 200%. ಆಯಿತು ಭಯ. S23 ಅಲ್ಟ್ರಾ ನಂದಿನಿದು ಮೊಬೈಲು ಹೊಸದಾಗಿ ಡಿಸ್ಪ್ಲೇ ಹಾಕ್ಸ್ಕೊಂಬಂದೆ ಸ್ಯಾಮ್ಸಂಗಲ್ಲಿ. 21,000 ಬಿಲ್ ಆಯಿತು ಅಂತ ಇದೇ ವ್ಲಾಗಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಇದಕ್ಕೆ ಬ್ಯಾಕ್ ಕೇಸು ಮತ್ತು ಇದ್ರ ಮೇಲೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸೋಣ ಅಂತ ಬಂದೆ. ನಮ್ಮ ಬ್ರದರ್ ಹೇಳ್ತವ್ರೆ ಎಷ್ಟೇ ವರ್ಷ ಆದ್ರೂ ಏನೂ ಆಗಲ್ವಂತೆ. ನೋಡಿ, ಎಲ್ಲೂ ಆಗಲ್ಲ. ಹಾಂ, ಎಲ್ಲೂ ಆಗಲ್ಲ. ಅಣ್ಣ ಏನು ರೇಟ್ಗೆ ಹೇಳ್ತವ್ರೆ ಆ ರೇಟ್ಗೆ ಪರ್ಚೇಸ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಏನಾನ ಆಯಿತು ಅಂತಂದರೆ ಅಣ್ಣನೇ ಗ್ಯಾರಂಟಿ. ಅಣ್ಣ ನೀನೇ ಗ್ಯಾರಂಟಿ. ಇವ್ರ ಅಂಗಡಿಯಲ್ಲಿ ಒಂಥರ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಕೂಡ ಇರುತ್ತೆ. ಇದ್ದಂಗೆ ಹೇಳ್ಬಿಟ್ಟು ಸೇಲ್ ಮಾಡ್ತಾನೆ. ಅದಕ್ಕೆ ನಾನು ಇವ್ರ ಅಂಗಡಿಗೆ ಬಂದೆ. ಅಲ್ಲಿಂದ ತೊಗೊಂಡು ಸ್ಟ್ರೈಟ್ ಅವೇ ಎಲ್ಲ ಐಟಮ್ಸ್ನೂ ತೊಗೊಂಡು ಮನೆಗೆ ಬಂದೆ. ಸೊ ಮನೆಗೆ ಬರೋ ಅಷ್ಟರಲ್ಲಿ ನಾನು ಹೆಂಡ್ತಿ ಬಿಸಿಯಾಗಿ ಅಡುಗೆ ಮಾಡಿಟ್ಟಿದ್ಲು. ಸೊ ಅದಕ್ಕೆ ಪನ್ನೀರ್ ರೈಸ್ನ ಟೇಸ್ಟ್ ಮಾಡಿದ್ವಿ. ಸೊ ಪನ್ನೀರ್ ಫ್ರೈ ಟ್ರೈ ಮಾಡಿ ಊಟ ಮಾಡಿ ಮಲಗಬೇಕಷ್ಟೇ. ಓಕೆ ನಂದಿನಿ ಅವರೇ, ಆಗಲಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನು ಹೆಚ್ಚಿನ ವ್ಲಾಗ್ಸ್ನ ಮಾಡ್ತಾನೆ ಇರ್ತೀನಿ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಡೇ ಬೈ ಡೇ ಕಂಟೆಂಟ್ ನಮ್ಮ ಡೈಲಿ ಲೈಫ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಫ್ಯಾಮಿಲಿ ಮ್ಯಾನ್ ಆಕರ್ಷ ಕಟ್ಟ ವ್ಲಾಗ್ಸ್.